ಸರ್, ಈಗ ಇತ್ತೀಚೆಗೆ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಾಗ್ಲಿ ಅಥವಾ ಕಲಾಪದಲ್ಲಿ ವಿಚಾರಗಳನ್ನ ಪ್ರಸ್ತುತಪಡಿಸುವಂತಹ ರೀತಿಯನ್ನಾಗ್ಲಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತೀರಾ ಅಂತ. ಮಾಡ್ತೀನಿ. ಹ್ಮ್. ಒಂದು ಈ ಶಿಥಿಲತೆ ಹ್ಮ್. ಕ್ರಮೇಣ ಬಂತಿದ್ದು, ಅಕಸ್ಮಾತ್ ಬಂದದ್ದಲ್ಲ. ಓಕೆ. ನಾನು ಹಾ. ವಿಧಾನ ಪರಿಷತ್ತಿಗೆ ಎಂಟರ್ ಆಗದಾಗ ಹಾ. ಖಾದ್ರಿ ಶಾಮಣ್ಣ ಇದ್ರು ನನ್ನ ಜೊತೆಗೆ. ಓಕೆ. ಅವ್ರು ಮಾತಾಡ್ದನ್ನ ನಾನು ಕೇಳ್ದವನು. ಹ್ಮ್. ಇವರು ಹೈಸ್ಕೂಲು ಮಾಡಿದಂತ ಇವರು ಫ್ರೀಡಮ್ ಫೈಟರ್ ಹ್ಮ್. ಅವರಿದ್ರು. ಅವ್ರ ಮಾತುಗಳನ್ನು ಕೇಳಿದವ್ರು ನಾನು. ನನ್ನ ರಾಜಕೀಯವಾಗಿ ಅಪೋನೆಂಟ್ ಆಗಿದ್ದವರು ನಮ್ಮ ತೀರ್ಥಹಳ್ಳಿ ಗೌಡರು. ಹ್ಮ್. ಅವ್ರ ಭಾಷಣಗಳನ್ನೆಲ್ಲ ಕೇಳಿದವ್ರು ನಾನು. ಹ್ಮ್. ಹ್ಮ್. ಮತ್ತು ಸದನದಲ್ಲಿ ಅವ್ರ ಭಾಷಣಗಳನ್ನ ಮಾಡ್ತಾರೆ ಅಂತ ಗೊತ್ತಾದಾಗ ಹ್ಮ್. ಗ್ಯಾಲರಿಯಲ್ಲಿ ಹೋಗಿ ಕುತ್ಕೊಂಡು ಕೇಳ್ತಾ ಇದ್ದ ಮನುಷ್ಯ ನಾನು. ಓಕೆ. ನಾನೇ ಶಾಸಕ ಆದಾಗ ಹ್ಮ್. ಹೋಲಿಸಿಕೊಂಡಾಗ ಹಾ. ಅಯ್ಯೋ ಸ್ಟ್ಯಾಂಡರ್ಡ್ ಕಡಿಮೆ ಆಯ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಓಕೆ. ಆದ್ರೂ ನಾನು ಮಾತಾಡ್ತಾ ಇದ್ದೆ. ಈಗಿನ ಜನರೇಷನ್ ಅವರು ಯಾರು ನಾನಿದ್ದಾಗ ನಡೆದಂತ ಕಲಾಪಗಳು, ನಾನು ಮಾಡಿದಂತ ಭಾಷಣಗಳನ್ನ ನೆನಪು ಮಾಡ್ಕೊಳ್ಳೋರು, ಸಾರ್ ನಿಮ್ ಕಾಲ ಇದ್ದಂಗೆ ಈಗೆಲ್ಲ ಸಾರ್ ಅಂತ ಹೇಳ್ತಾರೆ. ಅಂದ್ರೆ ಈ ಶಿಥಿಲತೆ ಹ್ಮ್. ಕ್ರಮೇಣ ಬಂದಿದೆ. ಹ್ಮ್. ಹ್ಮ್. ಇದು ಒಳ್ಳೇದಲ್ಲ, ಸರಿಯಲ್ಲ. ಹಾ. ಹಾ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡೋದೇ ಬಹಳ ಪ್ರಮುಖ. Correct. ಡಿಬೇಟ್ ಹೌದು. ಮತ್ತು ಚರ್ಚೆಯ ಮೂಲಕ ಹ್ಮ್. ನಿಮ್ಮನ್ನ ನಾನು ಸೋಲಿಸ್ಬೇಕೆ ಹೊರತುವೆ ಹಾ. ನನ್ನ ಹಾವಭಾವ, ಹ್ಮ್. ನನ್ನ ಕೋಪ ಅಥವಾ ನನಗೆ ಭಾಷೆ ಮೇಲಿರೋ ಹಿಡಿತದಲ್ಲಿ ನಿಮ್ಮನ್ನು ಬೈದ್ ಬಿಡೋದು, ಹ್ಮ್. ಬಾಯಿಗೆ ಬಂದಂಗೆ ಮಾತಾಡೋದು, ಕರೆಕ್ಟ್. ಕೇಳೋಕ್ಕೆ ಅಸಹ್ಯತರವಾಗಿ ಬಿಹೇವ್ ಮಾಡೋದು, ನೋಡೋದು, ಹ್ಮ್. ಹ್ಮ್. ಇದು ಒಳ್ಳೇದಲ್ಲ. ಇದು ಯಾವತ್ತೂ ನಮ್ಮ ಕಾಲದಲ್ಲಿ ಆಗ್ಲಿಲ್ಲ. ಹ್ಮ್. ಈಗ ಅದು ಪ್ರಾರಂಭ ಆಗಿದೆ. ಹ್ಮ್. ಹ್ಮ್. ಈ ಶಿಥಿಲತೆ ಹೋಗ್ಬೇಕು, ನೋಡೋಣ. ಸೈಕಲ್ ತಿರುಗ್ತಾ ಇರತ್ತೆ ಯಾವಾಗಲೂ. ಸೈಕಲ್ ಚಕ್ರ ಕೆಳಗಿದ್ದದ ಮೇಲೆ, ಮೇಲಿದ್ದ ಕೆಳಗೆ ಹಾಗೆ ಆಗ್ಬೇಕು. ಹ್ಮ್. ಹ್ಮ್. ಆಗ್ಬೋದು ಅಂತ ನನಗೆ ಆಸೆ ಇದೆ. ಆಗ್ಬೇಕು ಅಂತ ಆಸೆ ಇದೆ.